ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೊಂದು ನಾವಿಲ್ಲಿ ಹಾಗೆ ತುಂಬ ದಿನ ಆಯಿತು ಎಲ್ಲೂ ಹೋಗಿಲ್ಲ ಅಂತ ಹೇಳ್ಬಿಟ್ಟು ನಮ್ಮೂರ ಹತ್ರನೇ ಇರೋ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಸಲ ತೋರಿಸಿದ್ದೀನಿ ಈ ದೇವಸ್ಥಾನಗಳನ್ನ. ತೀರ್ಥರಾಮೇಶ್ವರ ಮತ್ತು ಕರಡಿಕಲ್ ಗುಡ್ಡ ಅಂತ ನಮ್ಮ ನ್ಯಾಮತಿಯಿಂದ ಒಂದು ಸ್ವಲ್ಪ ದೂರ ಆಗುತ್ತೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಯಾರಾದರೂ ನೋಡಿಲ್ಲ ಅಂತಂದರೆ ಹೋಗಿ ಒಂದು ಸಲ ನೋಡ್ಕೊಂಬನ್ನಿ. ಬಟ್ ಈ ಬಿಸಿಲು ಟೈಮಲ್ಲಿ ಹೋದರೆ ಅಷ್ಟು ಸರಿ ಅನಿಸಲ್ಲ. ಅಲ್ಲಿ ಸಂಜೆ ಟೈಮು ತಂಪು ಹೊತ್ತಲ್ಲಿ ಹೋದರೆ ತುಂಬ ಚೆನ್ನಾಗಿರುತ್ತೆ, ನೋಡೋದಕ್ಕೂ ಚೆನ್ನಾಗಿರುತ್ತೆ, ಅಲ್ಲಿ ಕುತ್ಕೊಳ್ಳೋದಕ್ಕೂ ಚೆನ್ನಾಗಿರುತ್ತೆ, ಮನಸ್ಸಿಗೂ ನೆಮ್ಮದಿ ಅಂತ ಅನಿಸುತ್ತೆ. ಬಟ್ ನಾವಿಲ್ಲಿ ಬಿಸಿಲಲ್ಲಿ ಹೋಗಿದ್ದರಿಂದ ಸ್ವಲ್ಪ ಅಷ್ಟು ಇಷ್ಟ ಆಗಲಿಲ್ಲ ನನಗೆ. ನೋಡೋದಕ್ಕೂ ಹೋಗ್ಬಿಟ್ಟಿರ್ತಾವ ಮುಂದೆ ಬಿಟ್ಟವ ನೋಡೋದು ಅಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತೈತೆ. ಸಂಜೆ ಟೈಮ್ ಬರ್ಬೇಕು ಈ ಥರ ಜಾಗದಲ್ಲಿ. ಒಬ್ಬೊಬ್ಬರು ಇದ್ದಿದ್ರೆ ಬರೋಕ್ಕೆ ಭಯ. ಇಲ್ಲಿ ಜನ ಸರಿ ಇಲ್ಲ ಬಿ. ಇಲ್ಲೇ ಫೋಟೋ ಹೊಡಿಸು ಕಣ ಅದ ರೀಲ್ಸ್ ಎಲ್ಲ ಮಾಡೋದು ಸಖತ್ತಾಗೈತೆ. ಸಾಲು ಮರ್ದ ತಿಮ್ಮಕ್ಕ ಹೂ ಗಳಿಸ್ಯಾಳ ಪಾರ್ಕ್ ಅಲ್ಲ, ನಮ್ಮ ನ್ಯಾಮತಿ ಟು ಆರಂಭಿ ರೋಡು. ನ್ಯಾಮತಿ ಟು ಆರಂಭಿ ರೋಡ್ ಈ ಥರ ಇದೆ ನೋಡಿ. ಸಂಜೆ ಟೈಮ್ ಬರಬೇಕು, ತುಂಬ ಚೆನ್ನಾಗಿದೆ ಕಾಣಿಸುತ್ತೆ. ಸಖತ್ತಾಗಿದೆ. ನಾನು ಇವತ್ತು ಮೊಬೈಲ್ನಾಗ ನೋಡಿದೆ ಇನ್ಸ್ಟಾ ಒಳಗೆ ದೇವಸ್ಥಾನ. ಅದೇನೇ ಹೇಳಿದ್ದು ನಾನು ವಿಡಿಯೋ ಒಳಗೆ ಸಖತ್ತಾಗಿ ಮಾಡ್ಯಾರ ಯಾರೋ ಅಂತ. ಸ್ವೀಟ್ ಹಾಕಿ ಹತ್ತಾನೆ. ಹಾಂ, ಸ್ವೀಟ್ ಮೆಟ್ಲಿಗೆ ನೆಳ್ಳಿಗೆ ಬಿಸಿಲಲ್ಲ. ಇವಾಗ ದೇವಸ್ಥಾನದ ಹತ್ರಕ್ಕೆ ಬಂದ್ವಿ, ನೋಡ್ತಾ ಇರ್ಬೋದು ನೀವು. ಈ ದೇವಸ್ಥಾನಕ್ಕೆ ನಾನು ಹೋದ ಟೈಮ್ ಹೋದಾಗ ಈ ಥರ ಇರಲಿಲ್ಲ. ಮೇಲ್ಗಡೆ ಈ ಶೀಟೆಲ್ಲ ಹಾಕಿದಾರಲ್ವ, ಇದು ಇರಲಿಲ್ಲ, ಹಾಗೆ ಓಪನ್ ಆಗಿತ್ತು. ಅಂದರೆ ನಾನು ಇದನ್ನು ಸುಮಾರು ನಾನು ಚಿಕ್ಕವಳಿದ್ದಾಗಿಂದ ಈ ದೇವಸ್ಥಾನ ನೋಡ್ತಾ ಇದ್ದೀನಿ. ಆವಾಗಿಂದ ಹೆಂಗಿತ್ತೋ ಈ ದೇವಸ್ಥಾನ ಹಾಗೆ ಇತ್ತು. ಈ ವರ್ಷ ಮಾತ್ರ ಈ ಥರ ಹಿಂಗೆ ಸೀಟೆಲ್ಲ ಹಾಕಿಸ್ಬಿಟ್ಟು ಚೇಂಜ್ ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು. ಅಂದರೆ ಇವಾಗ ಬಿಸಿಲು ಟೈಮಲ್ಲೆಲ್ಲ ಮೆಟ್ಲು ಹತ್ತೋದಕ್ಕೆ ಕಷ್ಟ ಆಗ್ತಿತ್ತು. ಈ ಥರ ಮಾಡಿಸಿರೋದು ತುಂಬ ಇಷ್ಟ ಆಯಿತು, ಚೆನ್ನಾಗಾಯಿತು. ಇನ್ನೂ ಒಂದು ಒಳ್ಳೊಳ್ಳೆ ಇಂಪ್ರೂವ್ಮೆಂಟ್ ಮಾಡಲಿ ಈ ದೇವಸ್ಥಾನ ಅಂತ ಅನ್ಕೋತೀನಿ. ತುಂಬ ಚೆನ್ನಾಗೈತೆ ದೇವಸ್ಥಾನ ಮಾತ್ರ. ಫೋಟೋಶೂಟ್ಗೆಲ್ಲ ತುಂಬ ಚೆನ್ನಾಗಿದೆ. ಫೋಟೋಶೂಟ್ ಯಾರಾದರೂ ಮಾಡಿಸೋರಿದ್ರೆ ಈ ದೇವಸ್ಥಾನದಲ್ಲಿ ಮಾಡಿಸಿ. ಈ ದೇವಸ್ಥಾನ ಮತ್ತು ಇನ್ನೊಂದು ತೀರ್ಥರಾಮೇಶ್ವರ, ಎರಡು ದೇವಸ್ಥಾನದಲ್ಲೂ ಫೋಟೋಶೂಟ್ ಮಾಡಿಸೋದಕ್ಕೆ ತುಂಬ 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 ಚೆನ್ನಾಗಿರುತ್ತೆ. ಇವಾಗ ನೋಡ್ತಾ ಇರ್ಬೋದು, ಇಲ್ಲಿ 108 ಲಿಂಗ ಇರೋದು. 108 ಲಿಂಗಕ್ಕೂ ಒಂದೊಂದು ಹೆಸರಿದೆ. ತುಂಬ ಚೆನ್ನಾಗಿದೆ. ಅಲ್ಲಿ ಒಳಗಡೆ ಎಲ್ಲ ಹೋಗ್ಬಿಟ್ಟು ಫುಲ್ ವಿಡಿಯೋ ಮಾಡ್ಬೋದಿತ್ತು, ಬಟ್ ಅಲ್ಲಿ ಪೂಜೆ ನಡೀತಾ ಇತ್ತು. ಸೊ ಅದಕ್ಕೋಸ್ಕರ ಒಳಗಡೆ ಹೋಗಲಿಲ್ಲ ನಾನು. ಅದಾದಮೇಲೆ ಇಲ್ಲಿ ಬಂದ್ವಿ, ನೋಡ್ತಾ ಇರ್ಬೋದು ಸುತ್ತಮುತ್ತ ಇದೇ ಥರ ಐತೆ ಇಲ್ಲಿ. ಸಖತ್ತಾಗೈತೆ ಮಾತ್ರ ನೋಡೋಕ್ಕೆ. ಇನ್ನು ಬಿಸಿಲು ಟೈಮಲ್ಲಿ ಹೋಗಿದ್ವಲ್ಲ, ನನಗಷ್ಟು
ಅಲ್ಲಿ ಕುತ್ಕೋಬೇಕು ನಿಂತ್ಕೋಬೇಕು ಅನಿಸ್ಲಿಲ್ಲ, ಮತ್ತು ಸೆಕೆ ಬೇರೆ ಆಗ್ತಾಯಿತ್ತು. ಸೊ ಅದಕ್ಕೋಸ್ಕರ ಇಲ್ಲಿ ಚೆನ್ನಾಗಿದೆ ದೇವಸ್ಥಾನ. ಸಂಜೆ ಟೈಮ್ ಹೋದರೆ ತುಂಬ ಚೆನ್ನಾಗಿರುತ್ತೆ. ನಾವಿಲ್ಲಿ ಹೋಗಿದ್ದು ನಮ್ಮ ಮನೆಯವರು, ನಾನು ಮತ್ತು ಅವ್ರ ಫ್ರೆಂಡ್ ವೈಫು ಹೋಗಿದ್ವಿ. ಚೆನ್ನಾಗಿತ್ತು. ಈ ಥರ ಎಲ್ಲ ಹೋಗಿ ತುಂಬ ದಿನ ಆಗಿತ್ತು. ಇವಾಗಂತೂ ಈ ಮನೆ ಕಟ್ಟಿದ ಮೇಲೆ ಅದು ಸಾಲ ಅದು ಇದು ಅಂತೇಳ್ಬಿಟ್ಟು ತುಂಬ ಟೆನ್ಷನಲ್ಲಿ ಇತ್ತೀಚೆಗೆ ನಾವೆಲ್ಲೂ ಹೋಗೋಕ್ಕಾಗ್ತಾಯಿಲ್ಲ. ನಮಗೆ ನಾವೇ ಟೈಮ್ ಕೊಡೋಕ್ಕಾಗ್ತಾಯಿಲ್ಲ. ಅದಕ್ಕೋಸ್ಕರ ನಮ್ಮ ಮನೆಯವರು ಬರೀ ಇದೇ ಆಯಿತು, ಬಾ ಹೋಗಿ ಬರೋಣ ಅಂತೇಳಿ ಕರ್ಕೊಂಡೋಗಿದ್ರು. ಇವಾಗ ನಾವು ಅಲ್ಲೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ತೀರ್ಥರಾಮೇಶ್ವರಕ್ಕೆ ಹೋಗ್ತಾಯಿದ್ದೀವಿ. ನೋಡ್ತಾ ಇರ್ಬೋದು ಇಲ್ಲೂ ಕೂಡ ಏನೂ ಚೇಂಜಸ್ ಆಗಿಲ್ಲ. ನಾನು ಚಿಕ್ಕವಳಿದ್ದಾಗಿಂದ ಹೇಗೆ ಇತ್ತು ಈ ದೇವಸ್ಥಾನ ಹಾಗೆ ಐತೆ. ಸ್ವಲ್ಪ ಮಾತ್ರ ಚೇಂಜ್ ಆಗಿರೋದು, ಅಷ್ಟು ಬಿಟ್ಟರೆ ಇನ್ನೇನೂ ಚೇಂಜ್ ಮಾಡಿಲ್ಲ. ನ್ಯಾಚುರಲಾಗಿ ಆ ದೇವಸ್ಥಾನ ಹೆಂಗಿತ್ತೋ ಆವಾಗ ಇವಾಗಲೂ ಹಾಗೆ ಐತೆ. ಈ ದೇವಸ್ಥಾನದಲ್ಲಿ ಜನವರಿ 14ನೇ ತಾರೀಕು ಜಾತ್ರೆ ನಡೆಯುತ್ತೆ. ಚೆನ್ನಾಗಿರುತ್ತೆ. ನಾವು ಹೋದ ವರ್ಷ ಎಲ್ಲ ಈ ಜಾತ್ರೆಗೆ ಬಂದು ಹೋಗಿದ್ವಿ, ಬಟ್ ಈ ವರ್ಷ ಹೋಗೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಏನಾದರೂ ಹೋದರೆ ತೋರಿಸ್ತೀನಿ. ಸುತ್ತಮುತ್ತ ಇಲ್ಲಿ ನಮ್ಮೂರ ಸುತ್ತಮುತ್ತ ಇರೋರು ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರ ಅನ್ಕೋತೀನಿ. ಯಾರಾದರೂ ನೋಡಿಲ್ಲ ಅಂದರೆ ಒಂದು ಸಲ ಹೋಗ್ಬಿಟ್ಟು ಇಲ್ಲಿ ವಿಸಿಟ್ ಮಾಡಿಕೊಂಡು ಬನ್ನಿ. ನೋಡಿ ಆ ಕಡೆ ಮೆಟ್ಲಿದೆ, ಮೆಟ್ಲು ಹತ್ಕೊಂಡು ಹೋಗ್ಬೋದು. ಇಲ್ಲ ಅಂತಂದರೆ ಈ ಕಡೆ ಹಿಂಗೆ ಬೈಕ್ ಮೇಲೂ ಕೂಡ ಹೋಗ್ಬೋದು. ನಾವು ಮೆಟ್ಲು ಹತ್ಕೊಂಡು ಹೋಗಿಲ್ಲ, ಬೈಕ್ ಮೇಲೆ ಹೋದ್ವಿ. ಚೆನ್ನಾಗಿರುತ್ತೆ ಇದು ಒಂಥರ. ಅಂದರೆ ಇಲ್ಲೆಲ್ಲ ತುಂಬ ಬೇರೆ ಕಡೆಯಿಂದ ಹುಡುಗ ಹುಡುಗಿ ಲವರ್ಸ್ಗಳೇ ಜಾಸ್ತಿ ಬಂದಿರ್ತಾರೆ. ಅವತ್ತು ನಾವು ಹೋದಾಗ ಒಂದು ಮದುವೆ ಕೂಡ ಆಯಿತು, ಒಂದು ಹುಡುಗ ಹುಡುಗಿದು. ಇಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ಒಂದು ಹುಡುಗ ಹುಡುಗಿ ಕೂತ್ಕೊಂಡಿದ್ರಲ್ವ, ನಾ ವಿಡಿಯೋ ಮಾಡೋದು ನೋಡಿ ಆ ಹುಡುಗಿ ಮುಖ ಮುಚ್ಕೊತಾ ಇದ್ಲು. ಇಲ್ಲಿ ಬಂದರೆ ಆಲ್ಮೋಸ್ಟ್ ಅದೇ ಥರ ಸಿಗ್ತಾರೆ. ಒಂದು ಜೋಡಿ ಮಾತ್ರ ಮದುವೆ ಆಯಿತು. ಅವರು ಎಲ್ಲೇ ಇದ್ದರು ಹೇಗೆ ಇದ್ದರು ಚೆನ್ನಾಗಿರಲಿ, ಅವ್ರ ಸಂಸಾರ ಸುಖವಾಗಿ ಸಾಗಲಿ ಅಂತ ಕೇಳ್ಕೊಳ್ತೀನಿ. ಇಲ್ಲಿ ಬಂದರೆ ಒಂದಿಷ್ಟು ಜನ ಫೋಟೋ ಶೂಟ್ ನಡೆಸ್ತಾಯಿದ್ರು, ನೋಡ್ತಾ ಇರ್ಬೋದು. ಇವಾಗ ನಾವು ಅದನ್ನೆಲ್ಲ ಮುಗಿಸ್ಕೊಂಡು ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರ್ತಾಯಿದ್ದೀವಿ. ವಾಪಸ್ ಬಂದು ಅಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅದಾದಮೇಲೆ ಒಂದಿಷ್ಟು ತಿನ್ನೋದಕ್ಕೆ ಅಂತ ಐಟಮ್ಸ್ ತೊಗೊಬಂದಿದ್ವಿ. ಮಜ್ಜಿಗೆ, ಆಮೇಲೆ ಬಿಸ್ಕೆಟು, ಖಾರ ಅದೆಲ್ಲ ಸ್ವಲ್ಪ ತಗೊಂಡೋಗಿದ್ವಿ. ಅದನ್ನು ತಿನ್ನೋಣ ಅಂತ ಕೂತ್ಕೊಂಡ್ರೆ ಅಲ್ಲಿ ಹೆಂಗೆ ಅಂತಂದರೆ ಕೋತಿಗಳ ಕಾಟ ಸ್ವಲ್ಪನೂ ಏನೂ ಓಪನಾಗಿ ತೆಗಿಯೋಂಗಿಲ್ಲ. ನಂದಂತೂ ಒಂದು ಮಜ್ಜಿಗೆ ಪ್ಯಾಕೆಟ್ ಕೋತಿ ಎತ್ಕೊಂಡೇ ಹೋಗ್ಬಿಡ್ತು. ಏನೂ ಅಲ್ಲಿ ಐಟಮ್ಸ್ನ ತಗೊಂಡು ತಿನ್ನೋದಕ್ಕಾಗಲ್ಲ. ಅದಕ್ಕೋಸ್ಕರ ಅಲ್ಲಿ ತಿನ್ನಲಿಲ್ಲ ನಾವು. ಸುಮ್ಮನೆ ತಿನ್ನೋಕ್ಕಾಗಲ್ಲ ಅಂತೇಳಿ ಅಲ್ಲಿ ತೆಗೆದಿಟ್ಟು ಬೇರೆ ಕಡೆ ಹೋಗ್ಬಿಟ್ಟು ಆಮೇಲೆ ತಿಂದ್ವಿ. ಇಲ್ಲಿ ನೋಡ್ತಾ ಇರ್ಬೋದು, ಕೋತಿ ಬಂದು ನನ್ನ ಮಜ್ಜಿಗೆ ಪ್ಯಾಕೆಟ್ನ ಎತ್ಕೊಂಡು ಓಡೋಗ್ಬಿಡ್ತು. ನೋಡಿ ನಾನು ಎದ್ದೇಳಬೇಕಾದ್ರೆ ಅದು ನಂಗೆ ಗೊತ್ತಾಗಲಿಲ್ಲ ಅಲ್ಲಿ ಮಜ್ಜಿಗೆ ಪ್ಯಾಕೆಟ್ ಐತೆ ಅಂತ. ಅದು ಬಂದ್ಬಿಡ್ತು ಅನ್ನೋ ಭಯಕ್ಕೆ ಹಂಗೆ ಬಿಟ್ಬಿಟ್ಟು ಬಂದೆ, ಕುಡೀಲಿ ಅಂತೇಳಿ ಸುಮ್ಮನೆ ಆದ್ವಿ. ಅಲ್ಲಿ ಪ್ರಾಣಿಗಳಿಗೆ ಪಾಪ ಅಲ್ಲಿ ತಿನ್ನೋದಕ್ಕೆ ಏನೂ ಇರಲ್ಲ ಅಲ್ವಾ. ಇವಾಗ ನಾವೇನು ತೊಗೊಂಡೋಗಿರ್ತೀವಿ ಅದರಲ್ಲಿ ಕೊಟ್ರೇ ಅವು ತಿನ್ನೋದು. ಅದು ಬಿಟ್ಟರೆ ಅಲ್ಲಿ ಏನೂ ತಿನ್ನೋದಕ್ಕೆ ಸಿಗಲ್ಲ. ನಮ್ಮ ಮನೆಯವ್ರ ಜೊತೆ ಅಂತೂ ಮಾತ್ರ ತುಂಬ ಚೆನ್ನಾಗಿ ಆಟಾಡ್ತಾಯಿತ್ತು ಕೋತಿಗಳು ಮಾತ್ರ. ಅವರು ಹಂಗೆ ಒಂದು ಸೆಲ್ಫಿ ಫೋಟೋ ತಗೊಂಡ್ರು. ಎಷ್ಟು ಚೆನ್ನಾಗಿ ಫೋಟೋ ಎಲ್ಲ ತಗೊಳ್ಳಬೇಕಾದ್ರೆ ಎಷ್ಟು ಚೆನ್ನಾಗಿ ನೋಡುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿ ನೋಡುತ್ತೆ. ಅವಕ್ಕೆಲ್ಲ ಗೊತ್ತಾಗುತ್ತೆ. ಸೇಮ್ ನಾವು ಮನುಷ್ಯರು ಯಾವ ಥರ ನಾವು ನಡ್ಕೋತೀವಿ ಅದೇ ಥರನೇ ನಡ್ಕೋತವೆ. ಎಲ್ಲ ಗೊತ್ತಾಗುತ್ತೆ ಅವುಗಳಿಗೆ. ನನಗಂತೂ ತುಂಬ ಖುಷಿ ಆಯಿತು. ನೋಡಿ ಇಲ್ಲೂ ಬಂತು ಕೋತಿ, ಚೆನ್ನಾಗಿದೆ. ನನಗಂತೂ ತುಂಬ ಖುಷಿ ಆಯಿತು. ನೋಡಿ ಕೊಟ್ಟರೆ ಹಂಗೆ ಇಸ್ಕೊತವೆ. ಆಮೇಲೆ ಜಾಸ್ತಿ ಕೊಟ್ಟರು ಇಸ್ಕೊಳಕ್ಕೆ ಹೋಗಲ್ಲ. ಒಂದೊಂದು ಕೊಟ್ಟರೆ ಮಾತ್ರ ಇಸ್ಕೊತವೆ. ಜಾಸ್ತಿ ಕೊಟ್ಟು ನೀವು ತಗೋ ಅಂತಂದರೆ ತಗೊಳ್ಳಲ್ಲ. ಅದೇ ನಾವು ಮನುಷ್ಯರಾದರೆ ಹೆಂಗೆ ಅಂತಂದರೆ ನಾವು ಎಷ್ಟು ಕೊಟ್ಟರು ನಾವು ಬೇಡ ಅಂತ ಅನ್ನಲ್ಲ. ಅವು ಪ್ರಾಣಿಗಳು ಜಾಸ್ತಿ ಕೊಡ್ತಾಯಿದ್ದಾರೆ, ಯಾಕೆ ಇಷ್ಟು ಕೊಡ್ತಾ ಇರ್ಬೋದು ಅಂತ ಯೋಚನೆ ಮಾಡ್ತವೆ. ಅದೇ ಮನುಷ್ಯರಿಗೂ ಪ್ರಾಣಿಗಳಿಗೂ ಇರೋ ವ್ಯತ್ಯಾಸ. ತುಂಬ ಖುಷಿ ಆಯಿತು. ನಮ್ಮ ಮನೆಯವರು ಒಂದು ಬ್ಯಾಗು ಫುಲ್ಲು ತಗೊಂಡೋಗಿ ತಗೋ ಅಂತ ಕೊಡೋಕೆ ಹೋದರೆ ಕೋತಿ ಇಸ್ಕೊಳ್ಳೇ ಇಲ್ಲ. ಅದರಲ್ಲಿ ಒಂದೇ ಒಂದು ತೆಗೆದುಕೊಟ್ರೆ ಮಾತ್ರ ಕೋತಿ ಇಸ್ಕೊಂತು. ಅದು ನನಗೆ ತುಂಬ ಇಷ್ಟ ಆಯಿತು. ಮನುಷ್ಯರಿಗಿರೋ ಒಂದು ಪ್ರಾಣಿಗಿರೋ ಒಂದು ಬುದ್ಧಿ ಮನುಷ್ಯರಿಗಿಲ್ಲಲ್ಲಪ್ಪ ಅಂತ ಅನಿಸ್ತು. ಇವಾಗ ಇಲ್ಲೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋದು ಅಷ್ಟೇ. ಇಲ್ಲೇ ನಾವು ಜಾಸ್ತಿ ಒಂದು ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿದ್ದು, ಅಲ್ಲಿ ಕೂತ್ಕೊಳ್ಳೋಕ್ಕಾಗಲಿಲ್ಲ. ಅದಾದಮೇಲೆ ಇದು ಸೊಸೆ ಮುದ್ದು ಮಾರನೇ ದಿನ ಹಂಗೆ ಹೊರಗಡೆ ಹೋಗಿದ್ವಿ. ಆವಾಗ ಒಂದು ವಿಡಿಯೋ ಮಾಡ್ಕೊಂಡಿದ್ದೆ ಅವಳದು.
ನೋಡಿ ರಾಣಿ ಹೆಂಗೆ ನುಲಿತಾಳೆ ಅಂತ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.